ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಪ್ಪವನ್ನು ಸೇವಿಸಬಾರದು? ಆಪ್ಷನ್ಸ್: ಎ ಹೃದ್ರೋಗಿಗಳು, ಬಿ ಗರ್ಭಿಣಿಯರು, ಸಿ ಅಜೀರ್ಣ, ಡಿ ಅಧಿಕ ತೂಕ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ತುಪ್ಪವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿಂದರೆ ಅದರಲ್ಲಿರುವ ಕೊಲೆಸ್ಟ್ರಾಲ್ ಹೃದ್ರೋಗದ ಅಪಾಯವನ್ನು ಹೆಚ್ಚಿಸುತ್ತದೆ. ಅದರಲ್ಲೂ ತುಪ್ಪದಲ್ಲಿರುವ ಹೆಚ್ಚಿನ ಕೊಬ್ಬಿನಾಮ್ಲಗಳು ಹೃದಯದ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತವೆ. ಹಾಗಾಗಿ ಹೃದಯದ ಸಮಸ್ಯೆ ಇರುವವರು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತುಪ್ಪವನ್ನು ತಿನ್ನಬಾರದು. ಗರ್ಭಾವಸ್ಥೆಯಲ್ಲಿ ಮಹಿಳೆಯರು ಖಾಲಿ ಹೊಟ್ಟೆಯಲ್ಲಿ ತುಪ್ಪವನ್ನು ತಿನ್ನಬಾರದು. ಏಕೆಂದರೆ ಸಾಮಾನ್ಯವಾಗಿ ಗರ್ಭಾವಸ್ಥೆಯಲ್ಲಿ ಮಲಬದ್ಧತೆ, ಅಜೀರ್ಣ ಮತ್ತು ತೂಕ ಹೆಚ್ಚಾಗುವಂತಹ ಸಮಸ್ಯೆಗಳು ಬರುತ್ತವೆ. ತುಪ್ಪ ಸೇವನೆಯಿಂದ ಸಮಸ್ಯೆ ಹೆಚ್ಚಾಗುತ್ತದೆ. ಆದ್ದರಿಂದ ಗರ್ಭಿಣಿಯರು ಸಹ ಖಾಲಿ ಹೊಟ್ಟೆಯಲ್ಲಿ ತುಪ್ಪವನ್ನು ಸೇವಿಸಬಾರದು. ಬದಲಾಗಿ ಊಟದೊಂದಿಗೆ ದಿನಕ್ಕೆ 1 ಅಥವಾ 2 ಚಮಚ ತುಪ್ಪವನ್ನು ಮಾತ್ರ ತೆಗೆದುಕೊಳ್ಳಬೇಕು. ಎರಡನೇ ಪ್ರಶ್ನೆ, ಚಳಿಗಾಲದಲ್ಲಿ ಹೃದಯಕ್ಕೆ ಯಾವ ವಿಷಯಗಳು ಬಹಳ ಮುಖ್ಯವಾಗುತ್ತವೆ? ಆಪ್ಷನ್ಸ್: ಎ ಆಹಾರ ಕ್ರಮ, ಬಿ ಒತ್ತಡ, ಸಿ BP ನಿಯಂತ್ರಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಚಳಿಗಾಲದಲ್ಲಿ ದೇಹವನ್ನು ಆರೋಗ್ಯಕರವಾಗಿ ಮತ್ತು ಫಿಟ್ ಆಗಿಡುವಲ್ಲಿ ಆಹಾರ ಕ್ರಮವು ಪ್ರಮುಖ ಪಾತ್ರ ವಹಿಸುತ್ತದೆ. ಹೃದಯದ ಆರೋಗ್ಯವನ್ನು ಸುಧಾರಿಸಲು ಅವಕಾಡೊ, ಹಸಿರು ಎಲೆಗಳ ತರಕಾರಿಗಳು, ಹಣ್ಣುಗಳು, ವಾಲ್ನಟ್ಸ್, ಟೊಮ್ಯಾಟೊ, ಪಪ್ಪಾಯಿ, ಬಾಳೆಹಣ್ಣು, ಕಿತ್ತಳೆ, ಬೀನ್ಸ್, ಬಟಾಣಿ ಮತ್ತು ಕಾಳುಗಳು, ಕಾಫಿ, ಡಾರ್ಕ್ ಚಾಕ್ಲೇಟ್ ಸೇವಿಸುವುದು ಒಳ್ಳೆಯದು. ಅಧಿಕ BP, ಕೊಲೆಸ್ಟ್ರಾಲ್ ಮತ್ತು ಮಧುಮೇಹವು ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಈ 3 ವಿಷಯಗಳನ್ನು ನಿಯಂತ್ರಣದಲ್ಲಿಡಿ. ಶೀತ ವಾತಾವರಣದಲ್ಲಿಯೂ ನಿಮ್ಮನ್ನು ದೈಹಿಕವಾಗಿ ಚಟುವಟಿಕೆಯಿಂದಿರಿ. ಇದಕ್ಕಾಗಿ ನೀವು ಯೋಗ, ವ್ಯಾಯಾಮ, ನಡಿಗೆ ಅಥವಾ ಓಟದಂತಹ ಚಟುವಟಿಕೆಗಳನ್ನು ಮಾಡಬಹುದು. ದಿನನಿತ್ಯದ ಚಟುವಟಿಕೆಯಿಂದ ಹೃದಯ ಸಂಬಂಧಿ ಕಾಯಿಲೆಗಳನ್ನು ಬರುವ ಅಪಾಯವನ್ನು ತಪ್ಪಿಸಬಹುದು. ಮೂರನೇ ಪ್ರಶ್ನೆ, ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನವನ್ನು ಯಾವ ದೇಶದಲ್ಲಿ ಆಯೋಜಿಸಲಾಗುತ್ತದೆ? ಆಪ್ಷನ್ಸ್: ಎ ಭಾರತ, ಬಿ ಅಮೆರಿಕ, ಸಿ ರಷ್ಯಾ, ಡಿ ಜಪಾನ್. ಸರಿಯಾದ ಉತ್ತರ ಆಪ್ಷನ್ ಎ ಭಾರತ. ಭಾರತದ ಸಿಲಿಕಾನ್ ನಗರವಾದ ಬೆಂಗಳೂರು 1996ರಲ್ಲಿ ಪ್ರಾರಂಭವಾದಾಗಿನಿಂದ ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನವನ್ನು ಆಯೋಜಿಸುತ್ತಿದೆ. 5 ದಿನಗಳ ಏರೋ ಇಂಡಿಯಾ 2025ರ ಕಾರ್ಯಕ್ರಮವು ಭಾರತೀಯ ವಾಯುಪಡೆಯ ಯಲಹಂಕದ ವಾಯುನೆಲೆಯಲ್ಲಿ ಫೆಬ್ರವರಿ 10ರಿಂದ 14ರವರೆಗೆ ನಡೆಯಲಿದೆ. ನಾಲ್ಕನೇ ಪ್ರಶ್ನೆ, ಕಿಡ್ನಿಯ ಆರೋಗ್ಯವನ್ನು ಕಾಪಾಡಲು ಯಾವ ಆಹಾರಗಳು ಸಹಾಯ ಮಾಡುತ್ತವೆ? ಆಪ್ಷನ್ಸ್: ಎ ಮೀನು, ಬಿ ಆಲಿವ್ ಎಣ್ಣೆ, ಸಿ ಬೆಳ್ಳುಳ್ಳಿ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕಿಡ್ನಿ ಸರಿಯಾಗಿ ಕೆಲಸ ಮಾಡಿದ್ದಲ್ಲಿ ಮಾತ್ರ ದೇಹದ ಇತರ ಅಂಗಗಳು ಉತ್ತಮವಾಗಿರುತ್ತವೆ. ಇದಲ್ಲದೆ ಹೋದಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ. ನಮ್ಮ ದೇಹದ ಒಟ್ಟಾರೆ ಆರೋಗ್ಯವನ್ನು ಕಾಪಾಡುವಲ್ಲಿ ಮೂತ್ರಪಿಂಡಗಳ ಪಾತ್ರ ಬಹಳ ಮುಖ್ಯವಾಗಿರುತ್ತದೆ. ಇಂತಹ ಮೂತ್ರಪಿಂಡವನ್ನು ಆರೋಗ್ಯವಾಗಿಡಲು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರುವ ಆಲಿವ್ ಎಣ್ಣೆಯನ್ನು ಸೇವಿಸುವುದರಿಂದ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ತಡೆಯುವುದಲ್ಲದೆ ಮೂತ್ರಪಿಂಡದ ಆರೋಗ್ಯವನ್ನು ಸುಧಾರಿಸುತ್ತದೆ. ಬೆಳ್ಳುಳ್ಳಿಯಲ್ಲಿರುವ ಆಲಿಸಿನ್ ಎಂಬ ವಸ್ತು ದೇಹಕ್ಕೆ ತುಂಬಾ ಪ್ರಯೋಜನಕಾರಿ. ಮೂತ್ರಪಿಂಡಗಳಿಗೆ ಆರೋಗ್ಯವನ್ನು ಒದಗಿಸುವಲ್ಲಿ ಬೆಳ್ಳುಳ್ಳಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇನ್ನು ನಮ್ಮ ಆಹಾರದಲ್ಲಿ ಆಗಾಗ ಸಾಲ್ಮೋನ್ ಮತ್ತು ಟ್ಯೂನಾ ಮೀನನ್ನು ಸೇವಿಸುವುದರಿಂದಲೂ ಸಹ ಇದು ಮೂತ್ರಪಿಂಡದ ಆರೋಗ್ಯವನ್ನು ಕಾಪಾಡುವಲ್ಲಿ ಹೆಚ್ಚಿನ ಪಾತ್ರವನ್ನು ವಹಿಸುತ್ತದೆ. ಐದನೇ ಪ್ರಶ್ನೆ, ಒಕ್ಕಳಿಗೆ 2 ಹನಿ ಹರಳೆಣ್ಣೆಯನ್ನು ಹಾಕುವುದರಿಂದ ಯಾವ ಸಮಸ್ಯೆ ಪರಿಹಾರವಾಗುತ್ತದೆ? ಆಪ್ಷನ್ಸ್: ಎ ಹೊಟ್ಟೆ ನೋವು, ಬಿ ಮಲಬದ್ಧತೆ, ಸಿ ಕೀಲು ನೋವು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬರದಂತಹ ಸಮಯದಲ್ಲಿ 1-2 ಹನಿ ಹರಳೆಣ್ಣೆಯನ್ನು ಹೊಕ್ಕಳಿಗೆ ಹಾಕಿ ಮಸಾಜ್ ಮಾಡುವುದರಿಂದ ಶೀಘ್ರವೇ ಪರಿಹಾರ ಸಿಗುತ್ತದೆ. ರಾತ್ರಿ ಮಲಗುವ ಮುನ್ನ 2 ಹನಿ ಹರಳೆಣ್ಣೆ ಹಚ್ಚಿ ಮಲಗುವುದರಿಂದ ಮಲಬದ್ಧತೆ ಸಮಸ್ಯೆ ನಿವಾರಣೆಯಾಗುತ್ತದೆ. ಮುಟ್ಟಿನ ಸಮಯದಲ್ಲಿ ಕಾಡುವ ಅತಿಯಾದ ಹೊಟ್ಟೆ ನೋವಿನ ಸಮಸ್ಯೆಯಿಂದ ಶೀಘ್ರ ಪರಿಹಾರವನ್ನು ಪಡೆಯಲು ಇದು ಸಹಾಯ ಮಾಡುತ್ತದೆ. ಹೊಕ್ಕಳಿಗೆ ಹರಳೆಣ್ಣೆ ಹಚ್ಚುವುದರಿಂದ ಮೊಡವೆ ನಿವಾರಣೆಯಾಗಿ ಕಾಂತಿಯುತ ಸುಂದರ ತ್ವಚೆ ನಿಮ್ಮದಾಗಿಸುತ್ತದೆ. ಮತ್ತು ನಿತ್ಯ ಹೊಕ್ಕಳಿಗೆ 2 ಹನಿ ಹರಳೆಣ್ಣೆ ಹಾಕುವುದರಿಂದ ಕೀಲು ನೋವಿನ ಸಮಸ್ಯೆಯಿಂದಲೂ ಪರಿಹಾರವನ್ನು ಪಡೆಯಬಹುದು. ಆರನೇ ಪ್ರಶ್ನೆ, ಭಾರತದ ಅತ್ಯಂತ ಸ್ವಚ್ಛವಾದ ನದಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಆಪ್ಷನ್ಸ್: ಎ ಹಿಮಾಚಲ್ ಪ್ರದೇಶ್, ಬಿ ಮೇಘಾಲಯ, ಸಿ ಜಮ್ಮು ಕಾಶ್ಮೀರ, ಡಿ ಚಂಡೀಗಢ.
ಸರಿಯಾದ ಉತ್ತರ ಆಪ್ಷನ್ ಬಿ ಮೇಘಾಲಯ. ಟಾಕಿ ಎಂದು ಕರೆಯಲ್ಪಡುವ ಉಮ್ಗೋಟ್ ನದಿಯು ಭಾರತದ ಮೇಘಾಲಯದಲ್ಲಿರುವ ಒಂದು ಮಾಂತ್ರಿಕ ನದಿಯಾಗಿದೆ. ಸ್ಫಟಿಕ ಶುದ್ಧ ನೀರಿಗೆ ಹೆಸರುವಾಸಿಯಾಗಿರುವ ಈ ನದಿಯು ಪ್ರವಾಸಿಗರಿಗೆ ಮರೆಯಲಾಗದ ಅನುಭವವನ್ನು ನೀಡುತ್ತದೆ. ಇದರ ನೈಸರ್ಗಿಕ ಸೌಂದರ್ಯ, ಪ್ರಶಾಂತ ಪರಿಸರ ಮತ್ತು ಪ್ರಾಚೀನ ಸ್ಥಿತಿಯು ಇದನ್ನು ವಿಶ್ವದ ಅತ್ಯಂತ ಸ್ವಚ್ಛ ನದಿಗಳಲ್ಲಿ ಒಂದಾಗಿಸಿದೆ. ಇದು ಮೇಘಾಲಯದ ಖಾಸಿ ಬೆಟ್ಟಗಳು ಮತ್ತು ಜೈಂತಿಯಾ ಬೆಟ್ಟಗಳ ನಡುವೆ ನೈಸರ್ಗಿಕ ವಿಭಜಕವಾಗಿ ಕಾರ್ಯನಿರ್ವಹಿಸುತ್ತದೆ. 7ನೇ ಪ್ರಶ್ನೆ, ಕಿಡ್ನಿ ಸ್ಟೋನ್ ಸಮಸ್ಯೆ ಇರುವವರು ತಪ್ಪಿಯು ಯಾವುದನ್ನು ತಿನ್ನಬಾರದು? ಆಪ್ಷನ್ಸ್ ಎ ಮಾಂಸ, ಬಿ ಪಾಲಕ್, ಸಿ ಪನ್ನೀರ್, ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್. ಪಾಲಕ್ ಸೊಪ್ಪಿನಲ್ಲಿ ಹೆಚ್ಚಿನ ಪ್ರಮಾಣದ ಆಕ್ಸಲೇಟ್ ಇದ್ದು ಕ್ಯಾಲ್ಸಿಯಂ ಜೊತೆಗೆ ಕಿಡ್ನಿ ಸ್ಟೋನ್ ರಚನೆಯಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ. ಮೂತ್ರಪಿಂಡದ ಕಲ್ಲುಗಳಿಂದ ಬಳಲುತ್ತಿರುವ ಜನರು ಪಾಲಕ್ ಅನ್ನು ತಿನ್ನುವುದನ್ನು ತಪ್ಪಿಸಬೇಕು, ಏಕೆಂದರೆ ಇದು ಅವರ ಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆ. ಯೂರಿಕ್ ಆಸಿಡ್ ಸಮಸ್ಯೆ ಇರುವವರಿಗೆ ಪಾಲಕ್ ಹಾನಿಕಾರಕವಾಗಿದೆ. ಪಾಲಕ್ ಸೊಪ್ಪಿನಲ್ಲಿ ಪ್ಯೂರಿನ್ ಅಧಿಕವಾಗಿದ್ದು ಇದು ದೇಹದಲ್ಲಿ ಯೂರಿಕ್ ಆಮ್ಲದ ಮಟ್ಟವನ್ನು ಹೆಚ್ಚಿಸಿ ಗೌಟ್ನಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಇನ್ನು ಪಾಲಕ್ ಸೊಪ್ಪಿನಲ್ಲಿ ಕೆಲವು ಅಂಶಗಳಿದ್ದು ಇದು ಹೊಟ್ಟೆಯ ಗ್ಯಾಸ್, ಅಸಿಡಿಟಿ ಮತ್ತು ಉಬ್ಬುವುದು ಮುಂತಾದ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಜೀರ್ಣಕಾರಿ ಸಮಸ್ಯೆ ಇರುವವರು ಪಾಲಕ್ ಸೊಪ್ಪನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸುವುದು ಉತ್ತಮ. 8ನೇ ಪ್ರಶ್ನೆ, ಮೊಟ್ಟೆಯೊಂದಿಗೆ ಯಾವುದನ್ನು ತಿನ್ನುವುದರಿಂದ ಆರೋಗ್ಯ ಹದಗೆಡುತ್ತದೆ? ಆಪ್ಷನ್ಸ್ ಎ ಹಾಲು, ಬಿ ಬಾಳೆಹಣ್ಣು, ಸಿ ಮಾಂಸ, ಡಿ ಮೀನು. ಸರಿಯಾದ ಉತ್ತರ ಆಪ್ಷನ್ ಸಿ ಮಾಂಸ. ಬಹುತೇಕರು ಇವೆರಡರನ್ನು ಒಟ್ಟಿಗೆ ಸೇವಿಸುತ್ತಾರೆ, ಆದರೆ ಮೊಟ್ಟೆ ಮತ್ತು ಮಾಂಸವನ್ನು ಒಟ್ಟಿಗೆ ತಿನ್ನಬಾರದು, ಏಕೆಂದರೆ ಈ ಎರಡು ಪದಾರ್ಥಗಳಲ್ಲಿ ಪ್ರೋಟೀನ್ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತದೆ. ಇದರಿಂದ ನಿಮ್ಮ ಹೊಟ್ಟೆಗೆ ಭಾರದ ಅನುಭವವಾಗುತ್ತದೆ, ಅಲ್ಲದೆ ಜೀರ್ಣಕ್ರಿಯೆಗೆ ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ. ಹೀಗಾಗಿ ನೀವು ಮೊದಲು ಮಿತ ಪ್ರಮಾಣದ ಪ್ರೋಟೀನ್ ಆಹಾರ ಸೇವಿಸಿ ಆ ಬಳಿಕ ಮಾಂಸ ಸೇವಿಸುವುದು ಆರೋಗ್ಯಕರ. 9ನೇ ಪ್ರಶ್ನೆ, ಯಾವ ಸಮಸ್ಯೆ ಕಂಡುಬಂದರೆ ಬಾದಾಮಿ ಮತ್ತು ಕಡಲೆಕಾಯಿಯನ್ನು ಮುಟ್ಟಲೇಬಾರದು? ಆಪ್ಷನ್ಸ್ ಎ ಗ್ಯಾಸ್ಟ್ರಿಕ್, ಬಿ ಮಧುಮೇಹ, ಸಿ ಕೆಮ್ಮು, ಡಿ ಅಲರ್ಜಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಬಾದಾಮಿ ಮತ್ತು ಕಡಲೆಕಾಯಿಯಲ್ಲಿ ಸಾಕಷ್ಟು ವಿಟಮಿನ್ ಮತ್ತು ಖನಿಜಾಂಶಗಳಿವೆ. ಇವುಗಳನ್ನು ತಿನ್ನುವುದರಿಂದ ಹೃದ್ರೋಗ ದೂರವಿರುತ್ತದೆ, ಮೆದುಳನ್ನು ಚುರುಕುಗೊಳಿಸುತ್ತದೆ ಮತ್ತು ಸಾಕಷ್ಟು ಪ್ರೋಟೀನ್ ಅನ್ನು ಒದಗಿಸುತ್ತದೆ. ಆದರೆ ಈ ಪ್ರಯೋಜನಗಳ ಹೊರತಾಗಿಯೂ ಕೆಲವು ಜನರಿಗೆ ಈ ಆರೋಗ್ಯಕರ ಬಾದಾಮಿ ಮತ್ತು ಕಡಲೆಕಾಯಿ ವಿಷದಂತೆ ಅಪಾಯಕಾರಿಯಾಗಿದೆ. ಹಲವರಿಗೆ ಬಾದಾಮಿ ತಿಂದ ನಂತರ ದೇಹದಲ್ಲಿ ತುರಿಕೆ ಅಥವಾ ದದ್ದುಗಳ ಸಮಸ್ಯೆ ಇದ್ದರೆ ಬಾದಾಮಿಯನ್ನು ತಿನ್ನಬಾರದು. ಇನ್ನು ಕೆಲವರಿಗೆ ಕಡಲೆಕಾಯಿಯನ್ನು ತಿಂದ ನಂತರ ಕೆಮ್ಮು ಬರುತ್ತದೆ, ಇಂತಹವರು ಸಹ ಕಡಲೆಕಾಯಿಯನ್ನು ತಿನ್ನಬಾರದು. ಬಾದಾಮಿ ಮತ್ತು ಕಡಲೆಕಾಯಿಯಿಂದ ಉಂಟಾಗುವ ಅಲರ್ಜಿಗಳಲ್ಲಿ ಇದೇ ರೀತಿಯ ಲಕ್ಷಣಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ. ಅನೇಕ ಸಂದರ್ಭಗಳಲ್ಲಿ ಇದು ಮಾರಣಾಂತಿಕವಾಗುತ್ತದೆ. ಆದ್ದರಿಂದ ರೋಗ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ. ಮುಖ್ಯವಾಗಿ ಕೆಲವರಲ್ಲಿ ಕಡಲೆಕಾಯಿ ತಿಂದ ತಕ್ಷಣ ಆಗಾಗ್ಗೆ ಕೆಮ್ಮುವುದು, ವಾಂತಿ, ಹೊಟ್ಟೆ ನೋವು ಮತ್ತು ಅಜೀರ್ಣ, ಉಸಿರಾಟದಲ್ಲಿ ಶಬ್ದ, ಉಸಿರಾಟದ ತೊಂದರೆ, ಗಂಟಲಿನಲ್ಲಿ ಬಿಗಿತ, ಅತಿಸಾರ, ದದ್ದುಗಳು ಮತ್ತು ಬಾದಾಮಿ ತಿನ್ನುವವರಲ್ಲಿ ಮುಖ ಮತ್ತು ಬಾಯಿಯಲ್ಲಿ ತುರಿಕೆ, ನಿರಂತರ ಕೆಮ್ಮು, ನಿರಂತರ ಸೀನುವಿಕೆ, ಅತಿಸಾರ, ಕಣ್ಣುಗಳಲ್ಲಿ ನೀರು ಬರುವುದು, ತುಟಿಗಳ ಊತ, ದದ್ದುಗಳು, ನುಂಗಲು ತೊಂದರೆಯಂತಹ ಸಮಸ್ಯೆಗಳು ಕಂಡುಬಂದಲ್ಲಿ ಬಾದಾಮಿ ಮತ್ತು ಕಡಲೆಕಾಯಿಯನ್ನು ತಿನ್ನದೇ ಇರುವುದು ಉತ್ತಮ. ಮುಖ್ಯವಾಗಿ ಬಾದಾಮಿ ಅಥವಾ ಕಡಲೆಕಾಯಿಯನ್ನು ತಿಂದ ಬಳಿಕ ನೀರು ಕುಡಿಯುವ ತಪ್ಪನ್ನು ಮಾಡಬೇಡಿ. ಹೀಗೆ ಮಾಡುವುದರಿಂದ ಜೀರ್ಣರಸ ಹಗುರವಾಗುತ್ತದೆ. ಇದು ಹೊಟ್ಟೆ ನೋವು, ಅಲರ್ಜಿ ಇತ್ಯಾದಿಗಳನ್ನು ಉಂಟುಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.